ಮದುವೆ ಎಂದರೆ ಬಂಧುಗಳ ಸಮ್ಮಿಲನ, ಆಡಂಬರ, ಭರ್ಜರಿ ಭೋಜನ, ಉಡುಗೊರೆಗಳ ಮಹಾಪುರ, ಶುಭ ಹಾರೈಕೆಗಳ ಸಂಗಮ. ಆದರೆ ಈ ಎಲ್ಲ ರೂಢಿಗತ ಸಂಪ್ರದಾಯ ಮೀರಿ ಕಲಬುರಗಿ ನಗರದ ಆನಂದ ತೀರ್ಥ ಜೋಶಿ ಪರಿವಾರದ ಮದುವೆ SSLC ಫಲಿತಾಂಶ ಸುಧಾರಣೆ ಪುಸ್ತಕಗಳ ಮಳಿಗೆ ಸ್ಥಾಪಿಸಿ ಅದರಲ್ಲಿನ ಪುಸ್ತಕ ಖರೀದಿಸಿ ವಧುವರರಿಗೆ ಉಡುಗೊರೆ ನೀಡುವ ವಿಭಿನ್ನತೆಗೆ ಸಾಕ್ಷಿಯಾಯಿತು. ಏನಿದು ಅಂತೀರಾ? ಇಲ್ಲಿದೆ ನೋಡಿ ವರದಿ. ಹೌದು, ಇಂತಹದೊಂದು ಅಪರೂಪದ ಪ್ರಸಂಗ ಕಂಡು ಬಂದದ್ದು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಆನಂದ ತೀರ್ಥ ಜೋಶಿ ಪುತ್ರ ಡಾಕ್ಟರ್ ಅನೂಪ್ ಡಾಕ್ಟರ್ ಪಲ್ಲವಿ ಮದುವೆ ಆಮಂತ್ರಣ ಪತ್ರಿಕೆಯಲ್ಲೇ SSLC ಫಲಿತಾಂಶ ವೃದ್ಧಿಗೆ ಪೂರಕ ಪುಸ್ತಕಗಳ ಉಡುಗೊರೆ ನೀಡಲು ಕೋರಲಾಗಿತ್ತು. ನಗರದ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಡೆದ ಮದುವೆ ಮಂಟಪದಲ್ಲಿ SSLC ಫಲಿತಾಂಶ ವೃದ್ಧಿಗೆ ಪೂರಕ ಪುಸ್ತಕಗಳ ಮಳಿಗೆ ಸ್ಥಾಪಿಸಲಾಗಿತ್ತು. ಅಲ್ಲಿ ಖರೀದಿಸಿದ ಪುಸ್ತಕಗಳನ್ನ ವಧುವರರಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು. ನಂತರ ಜಿಲ್ಲೆಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೀಡುವ ಯೋಜನೆ ಸಹ ಜೋಶಿ ಕುಟುಂಬ ಹೊಂದಿತ್ತು. ಮದುವೆಗೆ ಆಗಮಿಸಿದ ಎಲ್ಲರೂ ಮಂಟಪದಲ್ಲಿ ಸ್ಥಾಪಿಸಿದ ಸ್ವಪ್ನ ಬುಕ್ ಮಳಿಗೆಯಲ್ಲಿ SSLC ಪ್ರೇರಣಾದಾಯಕ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಟ್ಟು ಸತ್ಕಾರಕ್ಕೆ ಸ್ಪಂದಿಸಿದರು. ವಧುವರರು ಪುಸ್ತಕಗಳನ್ನ ಕೈಯಲ್ಲಿ ಹಿಡಿದು ಪ್ರೇರಣೆಯಾದರು. 200ಕ್ಕೂ ಹೆಚ್ಚು SSLC ಪುಸ್ತಕ ಪ್ರೇರಣೆ ನೀಡುವ ಗ್ರಂಥಗಳನ್ನು ಉಡುಗೊರೆಯಾಗಿ ಸಂಗ್ರಹಿಸಲಾಗಿತ್ತು. ಮದುವೆ ನೇತೃತ್ವ ವಹಿಸಿದ ಆನಂದ ತೀರ್ಥ ಜೋಶಿ ಉಡುಗೊರೆಯಾಗಿ ಬಂದ ಎಲ್ಲಾ ಪುಸ್ತಕಗಳನ್ನ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳಿಗೆ ನೀಡುವುದಾಗಿ ತಿಳಿಸಿದರು. ಇಲಾಖೆಯಲ್ಲಿ ಸೇರೋದಕ್ಕಿಂತ ಮುಂಚಿತವಾಗಿ ನಾನು ವ್ಯಾಸಂಗ ಮಾಡಿದ ಪುಸ್ತಕಗಳ ಕೊರತೆಯ ಕಾರಣಕ್ಕಾಗಿ ನನಗೆ ಶಿಕ್ಷಣದ ಸರಿಯಾಗಿ ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಪುಸ್ತಕದ ಮಹತ್ವ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಕಾರಣಕ್ಕಾಗಿ ನನ್ನ ಜೀವನದಲ್ಲಿ ನಾನು ಅನುಕೂಲ ಸ್ಥಿತಿಯಲ್ಲಿದ್ದಾಗ ನನ್ನ ಕೈಲಾದಷ್ಟು ಸಾಧ್ಯ ಆದಷ್ಟು ಮಕ್ಕಳಿಗೆ ಈ ಒಂದು ಪುಸ್ತಕಗಳನ್ನು ಅವರಿಗೆ ಮೂಲವಾಗಿ ಏನು ಬೇಕಾಗ್ತದೆ ವ್ಯಾಸಂಗ ಆ ಪುಸ್ತಕಗಳನ್ನು ಕೊಡಬೇಕು ಅಂತ ನಾನು ಬಳಸಿಕೊಂಡಿದ್ದು. ಹೀಗಾಗಿ ನನ್ನ ನಿವೃತ್ತಿ ನಂತರ ನನ್ನ ಮಗನ ಮದುವೆಯ ಸಂದರ್ಭದಲ್ಲಿ ಈ ಒಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ನೀಡೋದ್ರ ಮುಖಾಂತರ ಅವರು ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅನ್ನೋದು ಒಂದು ಮಹತ್ವಾಕಾಂಕ್ಷೆ ನನ್ನ ವಿಚಾರ ಇತ್ತು. ಅದನ್ನು ಈ ಸಂದರ್ಭದಲ್ಲಿ ನಾನು ಅದನ್ನು ಜಾರಿಗೆ ತಂದು ನಾನು ಎಲ್ಲ ಮಕ್ಕಳಿಗೆ ಮುಂದೆ ಎಲ್ಲ ನಮ್ಮ 290 ಸರ್ಕಾರಿ ಪ್ರೌಢಶಾಲೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಪ್ರೌಢಶಾಲೆಗಳ ಗ್ರಂಥಾಲಯವನ್ನು ಸರ್ಕಾರ ಮಾಡಬೇಕಂತ ಒಂದು ದೃಢ ಸಂಕಲ್ಪ ಮಾಡಿದ್ದೇನೆ. ಅದಕ್ಕೆ ನನ್ನಿಂದ ಮುನ್ನೋಡಿ ಹಾಕಬೇಕನ್ನೋ ಕಾರಣದಿಂದ ಇದನ್ನು ಪ್ರಾರಂಭ ಮಾಡಿದ್ದೇನೆ. ಈ ಪುಸ್ತಕಗಳ ಕೊರತೆಯಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಮತ್ತು ಪುಸ್ತಕಗಳ ಕಾರಣದಿಂದ ಮಕ್ಕಳಿಗೆ ಶಿಕ್ಷಣದಿಂದ ಅವರಿಗೆ ಏನು ಮುಂದಿನ ಒಂದು ಉನ್ನತ ಜೀವನ ಅದ ಆ ಜೀವನದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಯೋಜನೆಯನ್ನು ಮಾಡಿದ್ದೇನೆ. ಇದಕ್ಕೆಲ್ಲರೂ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಸಕ್ಕರಪ್ಪಣ್ಣ ಸರ್ ಏನಿದ್ದಾರೆ ಭಾಳ ನಮಗೆ ಬೆಂಬಲವಾಗಿ ನಿಂತಿದೆ. ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ ಮತ್ತು ಅವರು ಏನು ತಿಳಿಸಿದ್ದರ ಪ್ರಕಾರ ನಾನು ಇದನ್ನು ನಾನೇ ಸ್ವಂತ ನನ್ನ ವೈಯಕ್ತಿಕ ಒಂದು ಇದರಲ್ಲಿ ಅಳವಡನೆ ಮಾಡ್ಕೊಂಡಿದ್ದೀನಿ. ಇದೆಲ್ಲರೂ ಇದನ್ನು ಯಾರ್ಯಾರು ಇದನ್ನು ಎನ್ಕರೇಜ್ ಆಗಿ ಇದಕ್ಕೆ ಅನುಕರಣೆ ಮಾಡ್ತಾರೆ ಮಾಡಿ ಒಂದು 50-100 ಜನ ಈ ಕಾರ್ಯಕ್ರಮದಲ್ಲಿ ಇದೇ ರೀತಿ ಮಾಡಿದ್ರು. ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಶಾಲೆಗಳ ಗ್ರಂಥಾಲಯ ಸ್ವತಂತ್ರ ಆಗ್ತದಂತ ಈ ಸಂದರ್ಭದಲ್ಲಿ ನಮಸ್ಕಾರಗಳು. ಇವತ್ತು ಆನಂದ ತೀರ್ಥ ಜೋಶಿ ಹಾಗೂ ಜಯತೀರ್ಥ ಜೋಶಿ ಇಬ್ಬರು ಸಹೋದರರು ಕೂಡಿ ಅವರ ಮಗನ ಮದುವೆ ಸಮಾರಂಭದಲ್ಲಿ ವಿನೂತನವಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ತುಂಬ ಖುಷಿಯನ್ನು ತಂದಿದೆ. ಅದರಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ದಿನಾಂಕ 14ರಿಂದ 20ರವರೆಗೆ ರಾಷ್ಟ್ರೀಯ ಪುಸ್ತಕ ಸಪ್ತಾಹ ಅನ್ನುವಂಥ ಕಾರ್ಯಕ್ರಮ ಇರೋದ್ರಿಂದ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಈ ಪಡೆದಂಥ ಪುಸ್ತಕಗಳನ್ನು ಸರ್ಕಾರಿ ಶಾಲೆಯ ಪ್ರೌಢಶಾಲಾ ಮಕ್ಕಳಿಗೆ ತಲುಪಿಸುವಂಥ ಒಂದು ಗುರುತರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಹೀಗಾಗಿ ಕೊನೆಯ ಸ್ತರದ ಮಕ್ಕಳಿಗೂ ಪುಸ್ತಕಗಳಿಗೆ ತಲುಪಲಿ, ಆ ಮುಖೇನ ಆ ಕುಟುಂಬದಲ್ಲಿರುವಂಥ ಮಕ್ಕಳು ಒಂದು ಉನ್ನತ ವ್ಯಾಸಂಗವನ್ನು ಮಾಡಿಕೊಂಡು ಅವರ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಮತ್ತು ಬದಲಾವಣೆ ಆಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ತಮಗೆ ಬಂದಿರುವಂಥ ಕಷ್ಟ ಮುಂದೆ ಬರಬೇಕಾದಂಥ ಮಕ್ಕಳಿಗೆ ಬರಬಾರದು ಅನ್ನುವಂಥ ಸದುದ್ದೇಶದಿಂದ ಮಾಡಿದ್ದಾರೆ. ಈ ಸಂಸ್ಕೃತಿ ಎಲ್ಲ ಕಡೆಗೆ ಹಬ್ಬಿದರೆ ನನ್ನ ಶಾಲೆಗಳು ಕಲಬುರಗಿ ಜಿಲ್ಲೆಯಲ್ಲಿರುವಂಥ 300 ಶಾಲೆಗಳಿಗೆ ಗ್ರಂಥಾಲಯ ಬಹುದೊಡ್ಡ ಗ್ರಂಥಾಲಯ ಆಗುವಲ್ಲಿ ಮಾರ್ಪಾಡಾಗ್ತದೆ ಅಂತ ಒಂದು ಕಾರ್ಯಕ್ರಮವನ್ನು ಜೋಶಿಯವರು ಮಾಡಿದ್ದಾರೆ. ಜೋಶಿಯವರ ಕುಟುಂಬಕ್ಕೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮದುವೆಯಲ್ಲಿ ತಯಾರಿ ಕೊಡೋದನ್ನ ಗಿಫ್ಟ್ ಕೊಡೋದನ್ನು ನೋಡಿದ್ವಿ. ಆದರೆ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು
ಗಿಫ್ಟ್ ಮತ್ತು ಆಯ್ಕೆಗಳ ಬದಲಾಗಿ ಮಕ್ಕಳಿಗೆ ಈಗ ಪುಸ್ತಕಗಳು ಸರ್ಕಾರಿ ಶಾಲೆ ಪ್ರೌಢಶಾಲಾ ಮಕ್ಕಳಿಗೆ SSLC ಮಕ್ಕಳಿಗೆ ಅಥವಾ ಕಾಂಪಿಟೇಷನ್ ಓದುವಂಥ ಮಕ್ಕಳಿಗೆ ಉಪಯೋಗವಾಗುವಂಥ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಅನ್ನೋದು ವಿಶೇಷ ಮಾಧ್ಯಮಗಳ ಮೂಲಕ ಮತ್ತು ಪತ್ರಿಕೆಯ ಮೂಲಕ ಮತ್ತು ವಿವಿಧ ವಾಟ್ಸಪ್ ಸಂದೇಶಗಳ ಮೂಲಕ ರವಾನಿಸಿ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಪ್ನಾನು ಕೂಡ ಅವರಿಗೆ ಸಾಥ್ ಕೊಟ್ಟಿದೆ. ಸಪ್ನಾ ತಾತ್ಕಾಲಿಕ ಕೂಡ ಹಾಕಿದ್ದೀವಿ. ಇದೇ ರೀತಿಯಾಗಿ ಎಲ್ಲ ಅತಿಥಿಗಳು ಪುಸ್ತಕವನ್ನು ಖರೀದಿ ಮಾಡಿ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ಪುಸ್ತಕಗಳನ್ನು ಮಕ್ಕಳಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಒಂದು ವಿಶಿಷ್ಟ ಸಪ್ನಾ 10 ವರ್ಷದಲ್ಲಿ ಇದೇ ಮೊದಲ ಬಾರಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಜೋಶಿ ಸರ್ ಅವರಿಗೆ ನಮ್ಮ ಸಪ್ನಾ ಕಡೆಯಿಂದ ಹಾಗೂ ಎಲ್ಲ ಅತಿಥಿಗಳು ಬಂದಿರುವಂಥ ಕಾರ್ಯ ಕಡೆಯಿಂದ ಅವರಿಗೆ ಒಂದು ತುಂಬ ಹೃದಯದ ಧನ್ಯವಾದವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಯಾವ ರೀತಿ ರೇಟ್ ಯಾವ ರೀತಿ ಸರ್ ಇಲ್ಲಿ ಬರುವಂಥ ಅತಿಥಿಗಳು ತಮಗೆ ಉಡುಗೊರೆಯಾಗಿ ಏನು ಅಮೌಂಟ್ ಕೊಡಬೇಕಾಗಿದೆಯಲ್ಲ ಆ ಅಮೌಂಟಿಂದ ಪುಸ್ತಕವನ್ನು ಇಲ್ಲಿ ಅವರು ಖರೀದಿಸ್ತಾ ಇದ್ದಾರೆ. ಆ ಖರೀದಿಸುವಂಥ ಪುಸ್ತಕವನ್ನು ಅವರಿಗೆ ನಾವು ಅಲ್ಲಿ ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದಾರೆ. ಇದು ಕಾರ್ಯಕ್ರಮ ಈ ರೀತಿಯಾಗಿದೆ. ಇವತ್ತಿನ ದಿವಸ ಶ್ರೀಯುತ ಅನಂತೇಶ್ ಜೋಶಿಯವರ ಮಗನ ಒಂದು ಮದುವೆ ನಿಮಿತ್ತ ನಾವೆಲ್ಲರೂ ಸೇರಿದ್ದೀವಿ. ಬಹಳ ವಿನೂತವಾದಂತಹ ಒಂದು ಕಾರ್ಯಕ್ರಮ. ಯಾಕಂದರೆ ಎಲ್ಲರೂ ಗಿಫ್ಟನ್ನು ಕೊಡ್ತೀವಿ ಅಥವಾ ಐರನ್ನ ಮಾಡ್ತಿದ್ವಿ, ಅದು ಅವರ ಒಂದು ಪರ್ಸನಲ್ ಹೋಗ್ತಿತ್ತು. ಆದರೆ ಇದು ನಿಸ್ವಾರ್ಥ ಸೇವೆಯಾಗಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಕೊಡುವಂತಹ ಏನು ಕಾಣಿಕೆ ಇದೆ ಅದನ್ನು ಪುಸ್ತಕದ ರೂಪದಲ್ಲಿ ಕೊಡ್ರಿ ಅಂತ ಕೇಳಿಕೊಂಡು ಪ್ರಯುಕ್ತ ಒಂದು ವಿನೂತವಾದಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದರಿಂದ ಬಹಳಷ್ಟು ಜನ ಸ್ಫೂರ್ತಿಗೊಂಡು ಇದೇ ರೀತಿಯಾಗಿ ಮುಂದುವರಿಯುವಂಥ ಕೆಲಸವನ್ನು ಆಗ್ತದೆ. ಅದಕ್ಕೆ ಇಬ್ಬರು ಹೊಸದಾಗಿ ಮದುವೆಯಾದಂಥ ಇಬ್ಬರಿಗೂ ನನ್ನ ಒಂದು ಶುಭ ಹಾರೈಕೆಯನ್ನು ಹೇಳ್ತಾ ಈ ಒಂದು ಪುಸ್ತಕ ದಾನ ಮಾಡುವಂತಹ ಕೆಲಸವನ್ನು ಶ್ರೀ ಅನಂತ ಜೋಶಿ ಅವರ ಫ್ಯಾಮಿಲಿಯನ್ನು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಎಲ್ಲರಿಗೂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ಒಂದು ಪರಂಪರೆ ಮುಂದುವರಿಸಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಎರಡು ಮಾತುಗಳು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.